ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖೊಮೇನಿ ಹತ್ಯೆಗೆ ಪ್ರತೀಕಾರದ ಘೋಷ ಮೊಳಗಿಸಿದೆ ಇರಾನ್. ಮಧ್ಯಪ್ರಾಚ್ಯ ರಾಷ್ಟ್ರಗಳ ವಿರುದ್ಧ ರಣಘೋರ ದಾಳಿಯನ್ನ ಮುಂದುವರಿಸಿದೆ ಇರಾನ್ ವಾಯುಸೇನೆ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಖೊಮೇನಿ ಹತ್ಯೆಗೆ ಪ್ರತೀಕಾರವಾಗಿ ಕತಾರ್, ಕುವೈತ್, ಬಹ್ರೇನ್, ದುಬೈ ಈ 4 ಕಡೆ ದಾಳಿ ಆರಂಭಿಸಿದೆ. ಇವತ್ತು ಬೆಳಗ್ಗೆ ಮತ್ತೆ ಸಮರ ಆರಂಭಿಸಿದೆ ಇರಾನ್. ಖೊಮೇನಿ ಹತ್ಯೆಗೆ ಪ್ರತೀಕಾರದ ಘೋಷ ಮೊಳಗಿಸಿ ಕತಾರ್, ಕುವೈತ್, ಬಹ್ರೇನ್ ಹಾಗೂ ದುಬೈ ಈ 4 ಕಡೆ ಅಟ್ಯಾಕ್ ಮಾಡ್ತಾ ಇದೆ ಇರಾನ್. ಇರಾನ್ನ ವಾಯುಸೇನೆ ಡೆಡ್ಲಿ ಅಟ್ಯಾಕ್ ನಡೆಸಿದೆ ಈ 4 ಕಡೆ. ಓಕೆ, ಶಕೀಬ್ ಅವರು ನಮ್ಮ ಕರ್ನಾಟಕದವರು, ಕುಣಿಗಲ್ ಹತ್ರದವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಶಕೀಬ್ ಅವರೇ, ನೋಡಿ, ಜಾಗತಿಕವಾಗಿ ಯಾರ್ಯಾರು ಏನೇ ಮಾಡ್ಕೊಳ್ಳಿ, ನೀವಿರೋದು ಕುವೈತಲ್ಲಿ, ಯುದ್ಧ ಆಗ್ತಾ ಇರೋದು ಇರಾನ್ಗೆ ಮತ್ತೆ ಅಮೆರಿಕಕ್ಕೆ. ಆದರೆ ಸಾಮಾನ್ಯ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಪಾಪ ಸಾಮಾನ್ಯ ಜನಗಳು ಏನು ಮಾಡಿರ್ತಾರೆ, ಅವ್ರವ್ರ ಹೊಟ್ಟೆ ಪಾಡಿಗೆ ಹೋಗಿರ್ತಾರೆ ಅಲ್ವಾ? ಇಷ್ಟೆಲ್ಲ ಒಂಥರ ನೀವು ಹೇಳ್ದಂಗೆ ಭೀತಿಯ ಸನ್ನಿವೇಶ, ಭಯದ ಸನ್ನಿವೇಶ ಉಂಟು ಮಾಡೋದು ಬೇಡ ಇತ್ತೇನೋ ಅಂತ ಅನ್ಸುತ್ತೆ ಅಲ್ವಾ? ಏನನ್ಸುತ್ತೆ ನಿಮ್ಗೆ ಈ ಸನ್ನಿವೇಶ ನೋಡಿದ್ರೆ? ಏನು ಅನ್ಸಲ್ಲ, ಆದ್ರೆ ಅಮೆರಿಕನ್ ಬೇಸ್ ಅವ್ರಿಗೆ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಆದ್ರೆ ನಿನ್ನೆ ಆಗಿರೋದು ಸಿಚುವೇಶನ್, ಅದು ಇರಾನ್ ನಲ್ಲಿ ಪ್ರೆಸಿಡೆಂಟ್ ನ ಹೊಡೆದಿರೋದು ಈಗ ಸ್ವಲ್ಪ ಜಾಸ್ತಿ ದೊಡ್ಡದೇ ಆಗ್ಬಹುದು ಅಂತ ನಮ್ಮ ಅಭಿಪ್ರಾಯ. ಇದು ಇನ್ನೂ ಕಂಟಿನ್ಯೂ ಆಗ್ಬೋದು ಅನ್ಸುತ್ತಾ? ಜಾಸ್ತಿ ದಿನ, ಇನ್ನೂ ಸಾಕಷ್ಟು ದಿನ ಕಂಟಿನ್ಯೂ ಆಗ್ಬೋದು ಅನ್ಸುತ್ತಾ? ಆಗುತ್ತೆ ಮೇಡಮ್. ಸೊ ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಆಹಾರ ಎಲ್ಲ ಸಿಗ್ತಾ ಇದೆಯಾ? ಗೌರ್ಮೆಂಟ್ ಕಡೆಯಿಂದ ಏನಾದ್ರೂ ಪ್ರೊವೈಡ್ ಮಾಡಿದಾರಾ? ಹೇಗೆ? ಸಿಗ್ತಾ ಇದೆ. ಆಹಾರಕ್ಕೆ ಏನ್ ತೊಂದರೆ ಏನಿಲ್ಲ. ಆದ್ರೆ ನಡೀತಾ ಇರೋ ಜಾಗ ಸೇಫ್ ಇಲ್ಲ ಅಂತ ಅದೊಂದು ಭಯ. ಓಕೆ ಓಕೆ ಓಕೆ. ಎಲ್ಲಿ ಬಂದು ಬೀಳುತ್ತೆ, ಯಾವಾಗ ಬಂದು ಬೀಳುತ್ತೆ, ಅದು ಒಂದು ಭಯ. ಓಕೆ, ಕುಟುಂಬದವ್ರನ್ನ ಏನಾದ್ರೂ ಸಂಪರ್ಕ ಮಾಡಿದ್ರಾ ಇಲ್ಲಿ ನೀವು? ಮಾಡಿದ್ವಿ. ಓಕೆ, ಶಕೀಬ್ ಅವರೇ, ಭಯ ಪಡಬೇಡಿ. ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ, ಭಾರತದ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ನಮ್ಮ ಭಾರತೀಯರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಎಂಬೆಸಿ ಕಾಂಟ್ಯಾಕ್ಟಲ್ಲಿರಿ, ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿರಿ, ಸೇಫ್ ಆಗಿರಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ಶಕೀಬ್ ಅವ್ರು ಹೇಳ್ತಾ ಇದ್ರು ಕುವೈತಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಭೀತಿಯ ಪರಿಸ್ಥಿತಿ ಇದೆ, ನಾವಿರೋ ಜಾಗನೇ ಸೇಫ್ ಇಲ್ಲ. ಇಲ್ಲೇ ಸ್ವಲ್ಪ ದೂರದಲ್ಲಿ US ಪೋಸ್ಟ್ ಮೇಲೆ ನಿನ್ನೆ ಮಧ್ಯರಾತ್ರಿ ದಾಳಿ ನಡೆದಿದೆ ಅಂತ ಹೇಳ್ತಾ ಇದ್ರು. ಕಣ್ಣಾರೆ ನೋಡಿದ್ದನ್ನ ಹೇಳ್ತಾ ಇದ್ರು. ಗಲ್ಫ್ ವಾರ್ಗೆ ಹಿಜ್ಬುಲ್ಲಾ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಇಸ್ರೇಲ್ ಹಿಜ್ಬುಲ್ಲಾ ಉಗ್ರರ ಘನಘೋರ ಕಾಳಗ ನಡೀತಾ ಇದೆ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಮುಗಿಬಿದ್ದಿದೆ. ತನ್ನ ಎಲ್ಲಾ ಶಕ್ತಿಯನ್ನ ಬಳಸಿ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಇಸ್ರೇಲ್ ವಿರುದ್ಧ ಮುಗಿಬಿದ್ದಿದೆ. ಲೆಬನಾನ್ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಪ್ರತೀಕಾರದ ಜ್ವಾಲೆಗೆ ಹಿಜ್ಬುಲ್ಲಾ ಬೆಂಬಲ ಕೊಡ್ತಾ ಇದೆ. ಇರಾನ್ ಬೆಂಬಲಿತ ಉಗ್ರಗಾಮಿ ಸಂಘಟನೆ ಹಿಜ್ಬುಲ್ಲಾ ಇರಾನ್ ಕಡೆಯಿಂದ ಎಲ್ಲ ನೆರವು ತಗೊಂಡು ತನ್ನ ಎಲ್ಲ ಶಕ್ತಿಯನ್ನ ಬಳಸಿ ಇಸ್ರೇಲ್ ವಿರುದ್ಧ ಮುಗಿಬಿದ್ದಿದೆ. ಇಸ್ರೇಲ್ ಸರ್ವನಾಶವೇ ಹಿಜ್ಬುಲ್ಲಾ ಉಗ್ರರ ಏಕೈಕ ಗುರಿ ಅಂತ ಹೇಳಲಾಗಿದೆ. ಇಸ್ರೇಲ್ ವಾಯುರಕ್ಷಣಾ ವ್ಯವಸ್ಥೆ ಸಾಕಷ್ಟು ಬಲಿಷ್ಠವಾಗಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ಇರ್ಬೋದು ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಇಸ್ರೇಲ್ ಇಟ್ಕೊಂಡಿರ್ತಕ್ಕಂಥ ಐರನ್ ಡೋಮ್ ಸೇರಿದಂತೆ ಇನ್ನೂ ಅತ್ಯಾಧುನಿಕ ವ್ಯವಸ್ಥೆಗಳಿರ್ಬೋದು. ಕ್ಷಣಕ್ಕೂ ನಾನಾ ನೀನಾ ಎನ್ನುವಂತೆ ತಾರಕಕ್ಕೇರ್ತಾ ಇದೆ ಸಂಘರ್ಷ. ಅಮೆರಿಕ ವಿರುದ್ಧ ನಿರ್ಣಾಯಕ ಸಂಘರ್ಷ ಸಾರಿದೆ ಇರಾನ್. ಯಾಕಂತಂದ್ರೆ ಡೂ ಆರ್ ಡೈ ಸಿಚುವೇಶನ್. ಅಮೆರಿಕ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ ಇರಾನ್ ಅಂತ ಹೇಳಲಾಗ್ತಾ ಇದೆ. ಕುವೈತ್ನಲ್ಲಿ ಅಮೆರಿಕ ಯುದ್ಧ ವಿಮಾನವನ್ನ ಇರಾನ್ ಹೊಡೆದುರುಳಿಸಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಅಮೆರಿಕದ ಫೈಟರ್ ಜೆಟ್ ನೆಲಕ್ಕುರುಳಿದೆ. ಇನ್ನು ಅಮೆರಿಕ ಸುಮ್ಮನಿರೋ ಮಾತೇ ಇಲ್ಲ. شوف لا والله حربية، طيارة حربية، طيارة حربية. شوف 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 لا والله حربية، طيارة حربية، طيارة حربية. شوف 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 لا والله حربية، طيارة حربية. نزل باراشوت. هذا باراشوت فوق. شوفه.
نزل باراشوت. هذا باراشوت فوق شوفه. نزل باراشوت. شوفه شوف هذا المسير يا الربع. شوف نزلوا هذولا ايران. شوفه هذا المسير يا الربع. شوف نزلوا هذولا ايران. شوفه هذا المسير يا الربع. شوف نزلوا هذولا ايران. شوفه هذا المسير يا الربع. شوف نزلوا ಅಮೆರಿಕದ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಿ. ಹಾಗಂತ ಇರಾನ್ ಕ್ಲೈಮ್ ಮಾಡ್ತಾ ಇದೆ ಕುವೈತ್ನಲ್ಲಿ ಅಮೆರಿಕದ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿರ್ತಕ್ಕಂಥದ್ದು ಅಂತ. ಅಮೆರಿಕದ ಯುದ್ಧ ವಿಮಾನ ನೆಲಕ್ಕುರುಳಿದೆ, ಬೆಂಕಿ ಹೊತ್ತಿ ಮೋಸ್ಟ್ಲಿ ಅದರಲ್ಲಿದ್ದಂತಹ ಪೈಲಟ್ ಪ್ಯಾರಾಶೂಟ್ ಮುಖಾಂತರ ನೆಲಕ್ಕಿಳಿತಾ ಇರ್ತಕ್ಕಂಥದ್ದು. ಆ ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಮೊಬೈಲ್ನಲ್ಲಿ. ಆ ಎರಡು ದೃಶ್ಯಗಳು ಸರಿಯಾಗಿದೆ. ಇರಾನ್ನ ಕ್ಷಿಪಣಿ ಅಮೆರಿಕದ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿರ್ತಕ್ಕಂಥದ್ದು. ಅದರ ಪೈಲಟ್ ಪ್ಯಾರಾಶೂಟ್ ಮುಖಾಂತರ ನೆಲಕ್ಕಿಳಿತಾ ಇದ್ದಾರೆ. هذا المسير يا الربع. ನೋಡಿ ಯುದ್ಧದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ. ಯುದ್ಧದ ಕರಾಳತೆಗೆ ಈ ದೃಶ್ಯ ಸಾಕ್ಷಿ. ಯಾವ ರೀತಿಯಲ್ಲಿ ಅಮೆರಿಕದ ಯುದ್ಧ ವಿಮಾನವನ್ನ ಹೊಡೆದುರುಳಿಸಲಾಯಿತು ಕ್ಷಿಪಣಿಯ ಮುಖಾಂತರ ಮತ್ತು ಪೈಲಟ್ ವಿಮಾನದಿಂದ ಜಂಪ್ ಮಾಡಿ ಪ್ಯಾರಾಶೂಟ್ ಮುಖಾಂತರ ಜೀವ ಉಳಿಸಿಕೊಳ್ತಾ ಇದ್ದಾರೆ. لا والله حربية. شوفه هذا المسير يا الربع. شوف نزلوا هذولا ايران. شوفه هذا المسير يا الربع. شوف نزلوا هذولا ايران. شوفه هذا المسير يا الربع. شوف نزلوا هذولا ايران. شوفه هذا المسير يا الربع. شوف نزلوا هذولا ايران. شوفه هذا المسير يا الربع. شوف نزلوا هذولا ايران. شوفه هذا المسير يا الربع. شوف ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖೊಮೇನಿ ಹತ್ಯೆಗೆ ಪ್ರತೀಕಾರದ ಘೋಷ ಮೊಳಗಿಸಿದೆ ಇರಾನ್. ಮಧ್ಯಪ್ರಾಚ್ಯ ರಾಷ್ಟ್ರಗಳ ವಿರುದ್ಧ ರಣಘೋರ ದಾಳಿಯನ್ನ ಮುಂದುವರಿಸಿದೆ ಇರಾನ್ ವಾಯುಸೇನೆ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಖೊಮೇನಿ ಹತ್ಯೆಗೆ ಪ್ರತೀಕಾರವಾಗಿ ಕತಾರ್, ಕುವೈತ್, ಬಹ್ರೇನ್, ದುಬೈ ಈ 4 ಕಡೆ ದಾಳಿ ಆರಂಭಿಸಿದೆ. ಇವತ್ತು ಬೆಳಗ್ಗೆ ಮತ್ತೆ ಸಮರ ಆರಂಭಿಸಿದೆ ಇರಾನ್. ಖೊಮೇನಿ ಹತ್ಯೆಗೆ ಪ್ರತೀಕಾರದ ಘೋಷ ಮೊಳಗಿಸಿ ಕತಾರ್, ಕುವೈತ್, ಬಹ್ರೇನ್ ಹಾಗೂ ದುಬೈ ಈ 4 ಕಡೆ ಅಟ್ಯಾಕ್ ಮಾಡ್ತಾ ಇದೆ ಇರಾನ್. ಇರಾನ್ನ ವಾಯುಸೇನೆ ಡೆಡ್ಲಿ ಅಟ್ಯಾಕ್ ನಡೆಸಿದೆ ಈ 4 ಕಡೆ. ಓಕೆ, ಶಕೀಬ್ ಅವರು ನಮ್ಮ ಕರ್ನಾಟಕದವರು, ಕುಣಿಗಲ್ ಹತ್ರದವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ. ಶಕೀಬ್ ಅವರೇ, ನೋಡಿ, ಜಾಗತಿಕವಾಗಿ ಯಾರ್ಯಾರು ಏನೇ ಮಾಡ್ಕೊಳ್ಳಿ, ನೀವಿರೋದು ಕುವೈತಲ್ಲಿ, ಯುದ್ಧ ಆಗ್ತಾ ಇರೋದು ಇರಾನ್ಗೆ ಮತ್ತೆ ಅಮೆರಿಕಕ್ಕೆ. ಆದರೆ ಸಾಮಾನ್ಯ ಜನ